ಗುರುವರ್ಯ, ನಮೋ ನಮಃ. ಸುಖೀ ಭವ ಮಹಾರಾಜ, ಸುಖೀ ಭವ. ಕುಳಿತುಕೊಳ್ಳಿ ಭಾಷೆ. ಮಹಾರಾಜ, ನಿನ್ನ ಪುತ್ರರ ವಿವಾಹ ಕುರಿತು ನಿನಗಿದ್ದ ಆತಂಕಗಳೆಲ್ಲವೂ ದೂರವಾಗಿ ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಗಿರುವುದಷ್ಟೇ. ಮುನಿವರ್ಯ, ದೈವಾನುಗ್ರಹದಿಂದ ತಮ್ಮಂತಹ ಮುನಿಶ್ರೇಷ್ಠರ ಆಶೀರ್ವಾದದಿಂದ ನನ್ನ ಆತಂಕವೆಲ್ಲವೂ ದೂರವಾಗಿದೆ. ಈಗ ನನಗಿರುವ ಮಹದಾಸೆ ದೊಡ್ಡದೊಂದು ಹೊಣೆಗಾರಿಕೆ. ಅದೇನೆಂದರೆ... ಸಾವಧಾನ ಮಹಾರಾಜ, ಸಾವಧಾನ. ಈ ನಿನ್ನ ಅಪೇಕ್ಷೆಯನ್ನು ಪ್ರಕಟಪಡಿಸಲು ಇನ್ನೂ ಸಾಕಷ್ಟು ಸಮಯವಿದೆ. ಈಗ ತಾನೇ ನಿನ್ನ ಪುತ್ರರು ವಿವಾಹವಾಗಿ ಗೃಹಸ್ಥ ಜೀವನಕ್ಕೆ ಕಾಲಿಡುತ್ತಿರುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಹೊಣೆಗಾರಿಕೆಗಳು ಬೇರೆ ಇದೆ. ಗುರುವರ್ಯ, ಅನೇಕ ಮಹತ್ ಸಂದರ್ಭಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದಾಗ ತಾವು ಮಾರ್ಗದರ್ಶನವನ್ನು ನೀಡಿ ಆ ಕಾರ್ಯ ನನ್ನಿಂದ ಸುಸೂತ್ರವಾಗಿ ನಡೆಯುವಂತೆ ಮಾಡಿದೆ. ಈಗಲೂ ಸಹ ನನ್ನ ಮನದ ಅಪೇಕ್ಷೆಗಳಿಗಿಂತ ನಾನು ಮಾಡಬೇಕಾದ ಕಾರ್ಯವೇ ಬೇರೆ ಎಂದು ತಿಳಿದಿದ್ದರೆ ಖಂಡಿತವಾಗಿಯೂ ತಿಳಿಸಿ. ಆ ಕಾರ್ಯವನ್ನು ನಾನು ಮಾಡಲು ಸಿದ್ಧನಾಗಿದ್ದೇನೆ. ಹಾಗೆಯೇ ಆಗಲಿ ಮಹಾರಾಜ. ಸದ್ಯಕ್ಕೆ ನಿನ್ನ ಪುತ್ರರು ತಮ್ಮ ಸತಿಯರೊಡನೆ ಕೆಲವು ವರ್ಷಗಳ ಕಾಲ ರಾಜ್ಯಭಾರದ ಯಾವ ಹೊರೆಯೂ ಇಲ್ಲದೆ ಸಂತೋಷದಿಂದ ಕಾಲ ಕಳೆಯಲಿ. ಅನಂತರ ಮಹಾರಾಜನಾಗಿ ನೀನು ನಿರ್ವಹಿಸಬೇಕಾದ ಕಾರ್ಯವನ್ನು ನೀನು ನಿರ್ವಹಿಸು. ಆ ಕಾಲ ಬರುವವರೆಗೆ ನೀನು ಶಾಂತಚಿತ್ತನಾಗಿದ್ದು 4 ಸಹೋದರರಲ್ಲಿ ನಿಮ್ಮಿಂದ ತಮಗೆ ಪಕ್ಷಪಾತವಾಗಿದೆ ಎಂಬ ಭಾವನೆಯು ಬಾರದಂತೆ ಎಚ್ಚರವಹಿಸು. ಹಾಗೇ ಆಗಲಿ ಗುರುವರ್ಯ. ತಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ವಿಚಾರ ಪ್ರಜೆಗಳ ಅಭಿಮಾನವೇ ಪ್ರಭುವನ್ನು ರಕ್ಷಿಸುವ ಶ್ರೀರಕ್ಷೆ. ನಾನು ನಗರದಿಂದ ಕೆಲವು ಕಾಲ ಯುದ್ಧಕ್ಕಾಗಿ ದೂರವಿದ್ದ ಪ್ರಯುಕ್ತ ನೀನು ಎಂದಿನಂತೆ ಸಂಗ್ರಹಿಸಿದ ಪ್ರಜಾಭಿಪ್ರಾಯವನ್ನು ತಿಳಿಯಲು ನನ್ನಿಂದ ಸಾಧ್ಯವಾಗಲಿಲ್ಲ. ವಿಚಾರ ನನ್ನ ಕ್ಷೇಮಕ್ಕಾಗಿ ನಡೆಸಲ್ಪಟ್ಟ ಯಜ್ಞ ಕಾರ್ಯವೇ ಆಗಲಿ, ನಾನು ಯುದ್ಧವನ್ನು ಗೆದ್ದ ಪ್ರಶಂಸೆ ಆಗಲಿ, ರಾಜ್ಯ ಪರಿವಾರದ ಬಗ್ಗೆ ಸದ್ಭಾವನೆಯ ವಿಚಾರವೇ ಆಗಲಿ, ಇವನ್ನೆಲ್ಲ ಬಿಟ್ಟು ಪ್ರಜೆಗಳು ವ್ಯಕ್ತಪಡಿಸಿದ ಸಮಸ್ಯೆಗಳನ್ನೇನಾದರೂ ನೀನು ಕೇಳಿದರೆ ಅದನ್ನು ಮೊದಲು ತಿಳಿಸು. ಪ್ರಭು, ಅದು ಚಾರ, ನಿನ್ನ ಭಾವವನ್ನು ಗಮನಿಸಿದರೆ ನೀನು ಅಂತಹದ್ದೇ ಒಂದು ವಿಚಾರವನ್ನು ಕೇಳಿರುವೆ ಎಂದೆನಿಸುತ್ತದೆ. ಹಾಗೇನಾದರೂ ಇದ್ದರೆ ಆ ವಿಚಾರವನ್ನು ಚಾಚು ತಪ್ಪದೆ ನನಗೆ ತಿಳಿಸುವುದು ನಿನ್ನ ಧರ್ಮವಾಗುತ್ತದೆ. ಅದು ಅಪ್ರಿಯವೇ ಆಗಿದ್ದರೂ ಸರಿ, ಅದನ್ನು ಹೇಳುವಂತವನಾಗು. ಪ್ರಭು, ತಾವು ಯುದ್ಧಕ್ಕೆ ಹೋದ ಮೇಲೆ ತಮ್ಮ ಸೋದರ ರಾಜಕುಮಾರ ಲಕ್ಷ್ಮಣರಿಗೆ ಒಂದು ಪ್ರಾಂತ್ಯದ ಜನರಿಂದ ಈ ಸಾಲಿನ ಕಂದಾಯ ವಸೂಲಿ ಆಗಲಿಲ್ಲವೆಂದು ತಿಳಿಯಿತಂತೆ. ಅದಕ್ಕಾಗಿ ಅನುಸರಿಸುತ್ತಿರುವ ಕಠಿಣ ಕ್ರಮದ ಬಗ್ಗೆ ಅಲ್ಲಿನ ಪ್ರಜೆಗಳು ನೊಂದುಕೊಂಡಿದ್ದಾರೆ. ಪ್ರಭು, ದಶರಥ ಮಹಾರಾಜರ ಆಳ್ವಿಕೆಯಲ್ಲಿ ಎಂದೂ ಈ ರೀತಿಯ ವರ್ತನೆಯನ್ನು ಕಂಡಿಲ್ಲವೆಂದು ಪ್ರಜೆಗಳು ಮಾತನಾಡುತ್ತಿದ್ದರು. ಚಾರ, ಈ ವಿವರವನ್ನು ನನ್ನ ಗಮನಕ್ಕೆ ತಂದು ಒಳ್ಳೆಯ ಕೆಲಸವನ್ನು ಮಾಡಿರುವೆ. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ನಾನು ಈಗಲೇ ಮುಂದಾಗುತ್ತೇನೆ. ನೀನಿನ್ನು ಹೊರಡಬಹುದು. ಓಂ ಆದಿತ್ಯಾಯ ನಮಃ, ಓಂ ಅರುಣಾಯ ನಮಃ, ಓಂ ಕರುಣಾಸಿಂಧುವೇ ನಮಃ, ಓಂ ಅಸಮಫಲಾಯ ನಮಃ, ಓಂ ಆರ್ಧದಕ್ಷಿಣಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸುಶೀಲಾಯ ನಮಃ, ಓಂ ಸುವರ್ಣದೇವೇ ನಮಃ, ಓಂ ಮಹಾವರಾಢ್ಯಾಯ ನಮಃ, ಓಂ ಉಗ್ರರೂಪಾಯ ನಮಃ, ಓಂ ವಿಶ್ವರೂಪಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ, ಓಂ ಪ್ರಭುವೇ ನಮಃ, ಓಂ ಮಹಾರಾಣಿ, ಮಹಾಫಲಾಯ ನಮಃ. ತಮ್ಮ ಪುತ್ರ ರಾಮಚಂದ್ರರು ಸತಿಯನ್ನು ಕಾಣಬಯಸಿದ್ದಾರೆ. ಅರ್ಚಕರೇ, ಅಷ್ಟೋತ್ತರ ಮುಗಿಯಿತೆ? ಮುಗಿಯಿತು ತಾಯಿ.
ನೈವೇದ್ಯ ಮಂಗಳಾರತಿಗಳು ಮುಗಿದರೆ ಪೂಜೆ ಸಾಂಗೋಪಾಂಗವಾಗಿ ನೆರವೇರಿದಂತೆಯೇ. ದಯಮಾಡಿ ನನ್ನನ್ನು ಕ್ಷಮಿಸಿ. ತಾವು ಮುಂದಿನ ಪೂಜೆಯನ್ನು ಮುಂದುವರಿಸಿ. ನನ್ನ ಪತಿ ನನಗಾಗಿ ಕಾಯುತ್ತಿದ್ದಾರೆ. ನಾನು ಹೋಗಿ ಬರುತ್ತೇನೆ. ಅತ್ತೆಯವರೇ, ಇನ್ನು ನನ್ನ ಪೂಜೆಯನ್ನು ಮಾನಸ ಪೂಜೆಯೊಂದಿಗೆ ಮುಗಿಸಿಕೊಳ್ಳುತ್ತೇನೆ. ಈಗ ನಾನು ಅವರ ಬಳಿ ಹೋಗಿ ಬರುತ್ತೇನೆ. ನಿನ್ನ ಅನಿಸಿಕೆಯಂತೆಯೇ ಮಾಡು. ಪುರೋಹಿತರೆ, ನೀವು ಪೂಜೆಯನ್ನು ಮುಂದುವರಿಸಿ. ಊರ್ಮಿಳೆ ಇಲ್ಲಿಯೇ ಇರುತ್ತಾಳೆ. ಹೌದು ಪೂಜ್ಯರೇ, ನೀವು ಪೂಜೆ ಮುಂದುವರಿಸಿ. ಓಂ ಹಿರಣ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸುಶೀಲಾಯ ನಮಃ, ಓಂ ಸ್ವರ್ಣದೇವೇ ನಮಃ, ಓಂ ಮಹಾರಾಜ್ಯಾಯ ನಮಃ. ಸ್ವಾಮಿ, ಕ್ಷಮಿಸಿ ಸ್ವಾಮಿ, ನಾನು ಬರುವುದು ತಡವಾಯಿತು. ಇದೇನು ಸೀತೆ, ಪೂಜಾ ಕಂಕಣವನ್ನು ಕಟ್ಟಿರುವೆ? ಹೌದು, ಊರ್ಮಿಳೆ ಹಾಗೂ ನನ್ನ ಕೈಯಲ್ಲಿ ಅತ್ತೆಯವರು ಕಳಶ ಪೂಜೆಯನ್ನು ಮಾಡಿಸುತ್ತಿದ್ದರು. ಪೂಜೆ ಮುಗಿಯಿತೆ? ಇಲ್ಲ ಪ್ರಭು, ಅಷ್ಟೋತ್ತರವಾಯಿತು. ತಾವು ನನಗಾಗಿ ಕಾಯುತ್ತಿದ್ದೀರಾ ಎಂದು ತಿಳಿದು ಉಳಿದ ಪೂಜೆ ಮಾನಸ ಪೂಜೆಯಲ್ಲಿ ಮುಗಿಸೋಣವೆಂದು ಧಾವಿಸಿ ಬಂದೆ. ಸೀತೆ, ನಾನು ನಿನಗಾಗಿ ಎಷ್ಟು ಹೊತ್ತು ಬೇಕಾದರೂ ಕಾಯುತ್ತಿದ್ದೆ. ಪ್ರಭು, ತಾವು ನನಗಾಗಿ ಕಾಯುತ್ತಿರಲು ನಾನು ನನ್ನ ಇಷ್ಟ ಈಡೇರಲಿ ಎಂದು ಪೂಜೆಯಲ್ಲಿ ಮಗ್ನಳಾಗಲು ಮನಸ್ಸಾಗಲಿಲ್ಲ. ಅದಕ್ಕೆ ನಿಮ್ಮ ಸೇವೆ ಮಾಡಲು ಬಂದುಬಿಟ್ಟೆ. ಸೀತೆ, ನನ್ನ ಸೇವೆಯೇ ಆ ಪೂಜೆಗಿಂತ ಮಹತ್ವದಾಯಿತು. ಪೂಜೆಯನ್ನು ಪೂರ್ಣಗೊಳಿಸಿ ಬರಬಹುದಿತ್ತಲ್ಲವೇ? ಪ್ರಭು, ಮನಸ್ಸು ನಿಮ್ಮ ಬಳಿ ಇಟ್ಟು ದೇಹ ಮಾತ್ರ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪಚಾರವಲ್ಲವೇ? ನನ್ನ ಮನಸ್ಸು ಹಾಗೂ ದೇಹವು ನಿಮ್ಮ ಸೇವೆಯಲ್ಲಿ ತೊಡಗಿಸುವುದೇ ಸರಿ ಎನಿಸಿತು. ಆದರೆ ಸೀತೆ, ಆ ಪೂಜೆಯ ಫಲವು ನಿನಗೆ ಸಿಗದೆ ಹೋಗುವುದಲ್ಲವೇ? ಸ್ವಾಮಿ, ನನ್ನ ಪೂಜೆಯ ಫಲವು ನೀವೇ ಆಗಿರುವಾಗ, ನನ್ನ ಇಷ್ಟಾರ್ಥವೆಲ್ಲ ತಮ್ಮನ್ನೇ ಅವಲಂಬಿಸಿರುವಾಗ, ನಾನು ಬಯಸುವ ಅನುಗ್ರಹವನ್ನೆಲ್ಲ ನೀವೇ ನೀಡಬೇಕಾಗಿರುವುದರಿಂದ ನಿಮ್ಮ ಸೇವೆಗಿಂತ ಬೇರೆ ಪೂಜೆ ಇಲ್ಲ. ತಮಗಿಂತ ನನಗೆ ಬೇರೆ ದೇವರಿಲ್ಲ. ಪ್ರಭು, ತಾವು ಯಾವಾಗ ಬಂದಿರಿ? ನಾನು ಮತ್ತು ರಾಮಚಂದ್ರ ಜೊತೆಯಲ್ಲೇ ಬಂದೆವು. ಹಾಗಾದರೆ ತಾವು ಬಂದು ಬಹಳ ಹೊತ್ತಾಗಿರಬೇಕು. ಅದು ನಿನಗೆ ಹೇಗೆ ಗೊತ್ತಾಯಿತು? ತಮ್ಮ ಸಹೋದರರು ಬಂದ ವಿಷಯ ತಿಳಿದೊಡನೆ ಸಹೋದರಿ ಸೀತೆ ಪೂಜೆ ಮಧ್ಯದಲ್ಲೇ ಅಂತಃಪುರಕ್ಕೆ ಧಾವಿಸಿ ಹೋದಳು. ನಾನು ಪೂಜೆಯನ್ನು ಪೂರ್ಣಗೊಳಿಸಿ ಈಗ ಬರುತ್ತಿರುವೆ. ಹಾಗಾದರೆ ನಿನ್ನ ಸೋದರಿ ಸೀತೆಗೆ ತನ್ನ ಪತಿಯ ಮೇಲಿರುವ ಆದರ ನಿನಗೆ ನನ್ನ ಮೇಲಿಲ್ಲವೇ? ಹಾಗೆನ್ನಬೇಡಿ ಪ್ರಭು. ನನ್ನ ಸಹೋದರಿಗೆ ತನ್ನ ಪತಿಯ ಮೇಲಿರುವ ಪ್ರೇಮದ ಜೊತೆಗೆ ನನಗೆ ನಿಮ್ಮ ಮೇಲಿರುವ ಪ್ರೇಮವನ್ನು ನಾನು ಹೋಲಿಸಲಾರೆ. ಆದರೆ ನಿಮ್ಮ ನೆಮ್ಮದಿಗಾಗಿ, ನಿಮ್ಮ ಶಾಂತಿಗಾಗಿ ನೀವು ಏನು ಹೇಳಿದರೂ ಅದನ್ನು ಪಾಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಬಲ್ಲೆ. ಹಾಗಾದರೆ ನಾನು ಏನನ್ನು ಹೇಳಿದರೂ ನೀನು ಕೇಳುವೆಯಾ? ಹಾಗೆಯೇ ನಡೆದುಕೊಳ್ಳುವೆಯಾ? ತಮಗೆ ಅದರ ಬಗ್ಗೆ ಅನುಮಾನವೇ ಬೇಡ. ತಾವು ಏನು ಹೇಳಿದರೂ ಅದನ್ನು ಕಷ್ಟವೆಂದು ಭಾವಿಸದೆ ಇಷ್ಟಪಟ್ಟು ನಡೆದುಕೊಳ್ಳುತ್ತೇನೆ. ಊರ್ಮಿಳಾ, ನಿನಗೆ ನನ್ನ ಮೇಲಿರುವ ಪ್ರೇಮದ ಬಗ್ಗೆಯಾಗಲಿ, ನನ್ನ ಸಂತೋಷಕ್ಕೆ ಪೂರಕವಾಗಿ ನಡೆದುಕೊಳ್ಳುವುದರ ಬಗ್ಗೆಯಾಗಲಿ ನನಗೆ ಅನುಮಾನವಿಲ್ಲ. ಸತಿಯಾದವಳು ತನ್ನ ಪತಿಯ ಬಗೆಗೆ ಹೊಂದಿರುವ ಪ್ರೇಮ ಬೇರೆ ಬೇರೆ ರೀತಿಯದ್ದಾಗಿರಬಹುದು. ಒಬ್ಬರಿಗೆ ತನ್ನ ಪತಿಯ ಸಾಮೀಪ್ಯವೇ ಇದ್ದು ಅವರ ಸೇವೆ ಮಾಡುವುದು ಹಿತವಾದರೆ, ಮತ್ತೊಬ್ಬರಿಗೆ ತನ್ನ ಪತಿಯ ಮಾತನ್ನು ಪಾಲಿಸುವುದೇ ಪ್ರಿಯವಾಗಬಹುದು.
ಈಗ ಇವೆರಡರಲ್ಲಿ ನಿನಗೆ ಯಾವುದು ಹೆಚ್ಚು ಪ್ರಿಯ ಹೇಳು? ನನಗೆ ನಿಮ್ಮ ಮಾತಿನಂತೆ ನಡೆದುಕೊಳ್ಳುವುದು ಹೆಚ್ಚು ಪ್ರಿಯ. ಹಾಗಾದರೆ ನಿನ್ನ ಸಹೋದರಿ ಸೀತೆಗೆ ತನ್ನ ಪತಿಯ ಸಮೀಪವೇ ಇದ್ದು ಅವರ ಸೇವೆ ಮಾಡುವುದೇ ಹೆಚ್ಚು ಪ್ರಿಯ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಪತಿ ಪ್ರೇಮವು ಅನುಕರಣೀಯ. ಸಹೋದರಿ ಕೌಸಲ್ಯ, ನಿನ್ನ ಸೊಸೆ ಸೀತೆಯು ತನ್ನ ಪತಿಯ ಆಗಮನವಾಗುತ್ತಿದ್ದಂತೆಯೇ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೊರಟಳು. ನೀನು ಅದನ್ನು ಸಮರ್ಥಿಸಿಕೊಂಡೆಯಲ್ಲ? ಸುಮಿತ್ರ, ರಾಮನು ಯುದ್ಧಕ್ಕೆ ಹೋದಾಗ ಸೀತೆಯು ಹಗಲು ರಾತ್ರಿ ಉಪವಾಸ ವ್ರತ ಪೂಜೆಯನ್ನ ಮಾಡಿದ್ದನ್ನು ನಾನೇ ನೋಡಿದ್ದೇನೆ. ಪತಿಯ ಜಯಕ್ಕಾಗಿ ಅವಳು ತೋರಿದ ಭಕ್ತಿ ಶ್ರದ್ಧೆ ಇವೆಲ್ಲವೂ ನನಗೆ ಗೊತ್ತು. ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ತಿಳಿದಿರುವ ಸತಿಯ ಕಥೆಗಳನ್ನು ಅವಳು ಕೇಳಿದ್ದಾಳೆ. ಆದ್ದರಿಂದಲೇ ತನ್ನ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಮಾಡುವ ಪೂಜೆಗಳಿಗಿಂತ ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ಅವಳು ಭಾವಿಸಿದ್ದಾಳೆ. ಇದರಲ್ಲಿ ಪರಂಪರೆಯ ವಿರೋಧವೇನೂ ಇಲ್ಲವಲ್ಲ? ಅದೇ ರೀತಿ ಪತಿಯ ಒಳಿತಿಗಾಗಿ ಊರ್ಮಿಳೆ ಪೂಜೆಯನ್ನು ಮುಂದುವರಿಸಿದ್ದು ಒಳ್ಳೆಯದೇ ಅಲ್ಲವೇ? ಪತಿಯ ಒಳಿತಿಗೆ ಪತಿಯೇ ವಿರೋಧಿಸಿದರೂ ಪೂಜೆಯನ್ನು ಮಾಡಿ ಪತಿಯಿಂದ ಪ್ರಶಂಸೆ ಪಡೆದ ಕಥೆಗಳನ್ನು ನಾವು ಕೇಳಿದ್ದೀವಿ ಅಲ್ಲವೇ? ಯಾವುದು ಧರ್ಮ, ಯಾವುದು ಸ್ತ್ರೀ ಧರ್ಮ, ಯಾವುದು ಪರಮ ಧರ್ಮ ಎನ್ನುವುದನ್ನು ನಮ್ಮ ಸೊಸೆಯರು ಚಿಕ್ಕ ವಯಸ್ಸಿನಲ್ಲಿಯೇ ತಿಳಿದುಕೊಂಡಿದ್ದಾರೆ. ನಿನ್ನ ಮಾತು ನಿಜ ಸುಮಿತ್ರೆ. ಅದರಲ್ಲೂ ಸೀತೆಯಲ್ಲಿರುವ ವಿವೇಕ, ಜ್ಞಾನ, ಸಂಯಮ, ಸಮಯ ಪ್ರಜ್ಞೆ ಇವೆಲ್ಲವೂ ಆದರ್ಶವಾದದ್ದು. ಅದನ್ನು ಹೇಳಲೇಬೇಕೆ ಸಹೋದರಿ? ನಮ್ಮ ಸೊಸೆಯರ ಗುಣಗಳನ್ನು ಲೋಕವೇ ಕೊಂಡಾಡುತ್ತದೆ. ನಮ್ಮ ಸೊಸೆಯರ ಬಗ್ಗೆ ಜನರು ಆಡುವ ಮೆಚ್ಚುಗೆಯ ಮಾತುಗಳನ್ನು ಕೇಳಿಸಿಕೊಳ್ಳುವುದಷ್ಟೇ ಇನ್ನು ನಮ್ಮ ಕೆಲಸ. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಗಗನದಿ ಹಾರುವ ಹಕ್ಕಿಯೇ ಆಗಲಿ, ನೆಲದಲ್ಲಿ ಹರಿಯುವ ಸರ್ಪವೇ ಆಗಲಿ, ಗಗನದಿ ಹಾರುವ ಹಕ್ಕಿಯೇ ಆಗಲಿ, ನೆಲದಲ್ಲಿ ಹರಿಯುವ ಸರ್ಪವೇ ಆಗಲಿ, ಕಣ್ಣಿಗೆ ಕಾಣದ ಅಣುವೆ ಆಗಲಿ, ಬೆಟ್ಟದ ಗಾತ್ರದ ಭೂತವೇ ಆಗಲಿ, ಕಣ್ಣಿಗೆ ಕಾಣದ ಅಣುವೆ ಆಗಲಿ, ಬೆಟ್ಟದ ಗಾತ್ರದ ಭೂತವೇ ಆಗಲಿ, ಕ್ಷಣದಲ್ಲಿ ಹಿಡಿವೆ ಬಲದಲ್ಲಿ ತಡೆವೆ, ಕ್ಷಣದಲ್ಲಿ ಹಿಡಿವೆ ಬಲದಲ್ಲಿ ತಡೆವೆ. ಎನ್ನಯ ಅಪ್ಪಣೆ ಇಲ್ಲದೆ ಯಾವುದೇ ಜೀವವು ಲಂಕೆಗೆ ಹೋಗದು, ಎನ್ನಯ ಅಪ್ಪಣೆ ಇಲ್ಲದೆ ಯಾವುದೇ ಜೀವವು ಲಂಕೆಗೆ ಹೋಗದು. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು.
ರಾವಣೇಶ್ವರ ನಮೋ ನಮಃ. ಭಲೆ ಲಂಕಿಣಿ, ಭಲೆ ಭಲೆ. ಲಂಕೇಶ್ವರನ ಶಂಕೆಯಿಲ್ಲದ ಭಕ್ತೆ, ಭಲೆ ಭಲೆ. ನಿನ್ನ ಕರ್ತವ್ಯ ನಿಷ್ಠೆಗೆ ಸಾಟಿ ಇಲ್ಲ ಲಂಕಿಣಿ, ಭಲೆ ಭಲೆ. ಧನ್ಯರಾದೆ ಮಹಾಪ್ರಭು, ಧನ್ಯರಾದೆ. ಲಂಕಿಣಿ, ಹೇ ಲಂಕಾಧಿಪತಿಯ ಕಿಂಕರೆ, ನನ್ನ ಮಾತನ್ನು ಕಿವಿಗೊಟ್ಟು ಕೇಳು. ನಾನು ಲೋಕಾಂತರಗಳ ಸಂಚಾರಕ್ಕೆ ಹೊರಟಿದ್ದೇನೆ. ನಮ್ಮ ಶತ್ರುಗಳಾದ ದೇವತೆಗಳು ತಂತ್ರ ಕುತಂತ್ರ ವಿಶಾರದರು, ಕಾಮರೂಪಧಾರಣಾ ಪ್ರವೀಣರು. ನಾನಿಲ್ಲದಾಗ ಅವರು ಇಲ್ಲಿ ನುಸುಳದಂತೆ ತಡೆಯಬೇಕು. ಯಕ್ಷ ಗಂಧರ್ವರಾಗಲಿ, ಕಿನ್ನರ ಕಿಂಪುರುಷರಾಗಲಿ, ಋಷಿಗಳಾಗಲಿ, ದೇವ ಪಕ್ಷಪಾತಿಗಳಾರು ಈ ಲಂಕೆಯ ದ್ವಾರವನ್ನು ದಾಟಬಾರದು. ಯಕ್ಷರ ಯಕ್ಷರ ಕಟ್ಟೆಚ್ಚರ. ಮಹದಾಜ್ಞೆ ಮಹಾಪ್ರಭು, ಮಹದಾಜ್ಞೆ. ಅಣುವಿಗಿಂತ ಅಣುವಾಗಿ, ಮಹತ್ತಿಗಿಂತ ಮಹತ್ತಾಗಿ, ಗೋಚರವಾಗಿ ಅಗೋಚರವಾಗಿ, ಖಗಭೂರ್ಗ ಕೀಟ, ಪಕ್ಷಿ, ವಾಯು, ಜಲರೂಪವಾಗಿ ಯಾವುದು ಯಾರು ಈ ಲಂಕಿಣಿಯ ಕಣ್ತಪ್ಪಿಸಿ ಲಂಕಾ ದ್ವಾರವನ್ನು ದಾಟಲು ಬಿಡುವುದಿಲ್ಲ. ಅಂತಹ ದುಸ್ಸಾಹಸ ಮಾಡಿದವರನ್ನು ಕ್ಷಣ ಮಾತ್ರದಲ್ಲಿ ಯಮಲೋಕಕ್ಕೆ ಕಳುಹಿಸಿದೆ. ಭಲೆ ಲಂಕಿಣಿ, ಭಲೆ ಭಲೆ. ನಿನ್ನ ಶೌರ್ಯ ಪರಾಕ್ರಮಗಳು ಹೀಗೆ ವಿಜೃಂಭಿಸಲಿ. ನಾನಿನ್ನು ಹೊರಡುತ್ತೇನೆ. ಜಯ ಹೋ ಲಂಕೇಶ್ವರ, ಜಯ ಹೋ ರಾವಣೇಶ್ವರ. ಲಂಕಿಣಿ ಮಾತೆ, ನಾನೊಂದು ಪ್ರಶ್ನೆ ಕೇಳಲೇ? ಕೇಳು ಬಾಲಕ, ಕೇಳು. ಮಾತೆ, ನೀನೇ ಮಹಾಶಕ್ತಿವಂತೆ. ನಿನ್ನ ಅದ್ಭುತ ಶಕ್ತಿಯನ್ನು ನಾನು ಕಣ್ಣಾರೆ ಕಾಣುತ್ತಿರುವೆ. ಅಂತ ನೀನು ರಾವಣೇಶ್ವರನಿಗೆ ಭಯಭಕ್ತಿ ಏಕೆ ತೋರಬೇಕು? ಎಲ್ಲರೂ ನಿನಗೆ ಜೈಕಾರ ಮಾಡಬೇಕು. ಎಂತ ಅಸಂಬದ್ಧ ಪ್ರಶ್ನೆ ಕೇಳಿದೆ ಬಾಲಕ. ಲಂಕಾಧಿಪತಿಯಾದ ರಾವಣೇಶ್ವರನಿಗೆ ಲಂಕೆಯಲ್ಲಿರುವ ಪ್ರತಿಯೊಬ್ಬರೂ ಜಯಕಾರ ಮಾಡಬೇಕು. ಅಷ್ಟೇ ಅಲ್ಲ ಬಾಲಕ, ದಾನವ ಕುಲದ ಮಾನ ಮರ್ಯಾದೆಗಳನ್ನು ರಕ್ಷಿಸಿದ ಮಹಾಪರಾಕ್ರಮಿ ನಮ್ಮ ರಾವಣೇಶ್ವರ. ಅದಕ್ಕಿಂತ ಮುಖ್ಯವಾಗಿ ಈ ಲಂಕಿಣಿ ರಾವಣನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಆದ್ದರಿಂದ ನನ್ನ ಸಮಸ್ತ ಬಲವು ರಾವಣೇಶ್ವರನ ಸೇವೆಗೆ ಮೀಸಲಾಗಿದೆ. ಮಾತೆ, ಆ ರಾವಣೇಶ್ವರನಿಂದ ನೀನು ಪಡೆದ ಅನುಗ್ರಹವೇನು ತಿಳಿಸುವೆಯಾ? ಹೇಳುತ್ತೇನೆ, ಕೇಳು ಬಾಲಕ. ಬಹಳ ಹಿಂದೆ ನಮ್ಮ ರಾವಣೇಶ್ವರನು ಪ್ರಭುವಾಗುವ ಮುನ್ನ ಈ ಲಂಕೆಯನ್ನು ಅವನ ಮಲ ಸಹೋದರ ಕುಬೇರ ಆಳುತ್ತಿದ್ದ. ಪೌಲಸ್ತ್ಯ ಮುನಿಯ ಮೊಮ್ಮಗ ವಿಶ್ರವಸು ಮುನಿಯ ಮೊದಲ ಹೆಂಡತಿಯ ಪುತ್ರನಾದ ಕುಬೇರನ ಹಂತಪುರದ ಬಾಗಿಲು ಕಾಯುತ್ತಿದ್ದ ದಾಸಿಯಾಗಿದ್ದೆ ನಾನು. ಆಗ ಒಂದು ದಿನ ಏನಾಯಿತು ಗೊತ್ತೇ? ಮಹಾಪ್ರಭು, ನಮೋ ನಮಃ. ಎಲೈ ಲಂಕಿಣಿ, ನೀನು ವಿಷ್ಣು ಪೂಜೆಯ ಪ್ರಸಾದವನ್ನು ಸ್ವೀಕರಿಸಲು ನಿರಾಕರಿಸಿದೆಯಂತೆ, ನಿಜವೇ? ನಿಜ ಪ್ರಭು. ಮಹಾರಾಣಿಯವರು ಅರಮನೆಯಲ್ಲಿ ಏರ್ಪಡಿಸಿದ್ದ ಅರಿಪೂಜೆಯ ಪ್ರಸಾದವನ್ನು ನಾನು ನಿರಾಕರಿಸಿದ್ದು ನಿಜ. ಎಷ್ಟು ಧೈರ್ಯ ನಿನಗೆ? ಎಲ್ಲರೂ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿದಾಗ ನೀನೇಕೆ ಬೇಡವೆಂದೆ? ಮಹಾರಾಣಿಯವರ ಮಾತನ್ನು ಧಿಕ್ಕರಿಸುವ ಉದ್ದಟತನವೇ? ಕ್ಷಮಿಸಿ ಪ್ರಭು, ಮಹಾರಾಣಿಯವರ ಮೇಲೆ ನನಗೆ ಗೌರವವಿದೆ. ನೀವು ನನ್ನನ್ನು ನೇಮಿಸಿರುವ ಅಂತಃಪುರದ ಬಾಗಿಲು ಕಾಯುವ ಕಾರ್ಯವನ್ನು ನಾನು ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ಹಾಗಾದರೆ ಪ್ರಸಾದವನ್ನು ಏಕೆ ನಿರಾಕರಿಸಿದೆ? ಅದು ಹರಿಪ್ರಸಾದವೆಂದು ನಿರಾಕರಿಸಿದೆ. ಏನಂದೆ?
ಪುರುಷೋತ್ತಮನಾದ ಹರಿಪ್ರಸಾದವನ್ನು ಸ್ವೀಕರಿಸುವುದು ಪರಮ ಪುಣ್ಯವೆಂದು ನಿನಗೆ ತಿಳಿಯದೆ? ಶತ್ರುವಿನ ಪ್ರಸಾದ ಪುಣ್ಯಪ್ರದವಲ್ಲ, ಆತ್ಮಘಾತಕ ಪ್ರಭು. ಲಂಕಿಣಿ, ಮಾತಿನ ಮೇಲೆ ಗಮನವಿರಲಿ. ಶ್ರೀಹರಿಯು ನಮಗೆ ಶತ್ರುವಲ್ಲ, ಆದಿದೈವ. ನಿಮಗೆ ದೈವವಿರಬಹುದು, ನನಗೆ ಮಾತ್ರ ಶತ್ರು. ಲಂಕಿಣಿ, ಎಲೈತು ಅಹಂಕಾರಿಣಿ. ಸಕಲ ಲೋಕಪಾಲಕನಾದ ಆ ಪರಮ ಪುರುಷೋತ್ತಮನು ಶತ್ರು ಹೇಗಾಗುತ್ತಾನೆ? ಮಹಾಪ್ರಭು, ನೀವು ಈಗ ಈ ಲಂಕೆಯ ಪ್ರಭು. ಆದರೆ ಹಿಂದೆ, ಬಹಳ ಹಿಂದೆ ಈ ಲಂಕೆಯನ್ನು ಆಳುತ್ತಿದ್ದವರು ಶೌರ್ಯ ಪರಾಕ್ರಮಗಳಲ್ಲಿ ಅದೇರೆನಿಸಿದ ದಾನವರು. ನಮ್ಮ ಪೂರ್ವಿಕರೆಲ್ಲ ಅವರ ಸೇವೆಯಲ್ಲೇ ಇದ್ದವರು. ಇರಬಹುದು, ಆದರೆ ಅದಕ್ಕೂ ಇದಕ್ಕೂ ಸಂಬಂಧವೇನು? ಸಂಬಂಧವಿದೆ ಮಹಾಪ್ರಭು, ಸಂಬಂಧವಿದೆ. ಲಂಕೆಯ ವೈಭವದಿಂದ ಆಳುತ್ತಿದ್ದ ದಾನವರನ್ನು ಪಾತಾಳಕ್ಕೆ ಹೋಗುವಂತೆ ಮಾಡಿದವರು ಯಾರು ಗೊತ್ತೇ? ಆ ವಿಷ್ಣು. ಅಂದಿನ ಲಂಕೆಯ ಯಶೋಗಾಥೆಯನ್ನು ನಾಶ ಮಾಡಿದವನು ಯಾರು ಗೊತ್ತೇ? ಆ ಹರಿ. ದಾನವರೆಲ್ಲ ಚಕ್ರಾಘಾತಕ್ಕೆ ಸಿಕ್ಕಿ ಸಾವು ನೋವಿನಿಂದ ತತ್ತರಿಸಿ ತಲೆಮರೆಸಿಕೊಳ್ಳುವಂತೆ ಮಾಡಿದವನು ಯಾರು ಗೊತ್ತೇ? ಆ ಚಕ್ರಾಧಾರಿ. ಇಡೀ ದಾನವ ಕುಲಕ್ಕೆ ಶತ್ರುವಾದ ಹರಿ. ಅದೇ ದಾನವ ಕುಲದಿಂದ ಬಂದಂತ ನನಗೂ ಶತ್ರುವಲ್ಲವೇ ಪ್ರಭು? ಅಂತ ಶತ್ರುವಿನ ಪೂಜೆಯ ಪ್ರಸಾದವನ್ನು ನಾನು ಹೇಗೆ ಸ್ವೀಕರಿಸಲಿ? ಲಂಕಿಣಿ, ನಿನ್ನ ಪೂರ್ವಜರಾದ ಲಂಕೆಯ ದಾನವರ ಅಹಂಕಾರ ಅಟ್ಟಹಾಸಗಳನ್ನು ನಾನು ಗೊತ್ತಿದೆ. ಅವರ ಲೋಕ ಕಂಟಕರಾಗಿದ್ದರು ಎಂಬುದು ನನಗೆ ಗೊತ್ತಿದೆ. ದೇವತೆಗಳ ಮೊರೆ ಕೇಳಿ ಶ್ರೀ ವಿಷ್ಣುವು ಅವರ ಅಟ್ಟಹಾಸವನ್ನು ಅಡಗಿಸಿದ. ಧರ್ಮ ಸಂಸ್ಥಾಪನೆಗಾಗಿ ಶ್ರೀಹರಿಯು ಯುಗ ಯುಗಗಳಿಂದಲೂ ದುಷ್ಟರ ನಿಗ್ರಹವನ್ನು, ಶಿಷ್ಟರ ರಕ್ಷಣೆಯನ್ನು ಮಾಡುತ್ತಾ ಬಂದಿದ್ದಾನೆ. ದುಷ್ಟ ನಿಗ್ರಹ, ಶಿಷ್ಟ ರಕ್ಷಣೆ. ಹೌದು ಲಂಕಿಣಿ, ನೀನು ದ್ವೇಷಿಸಬೇಕಾದದ್ದು ಸತ್ಕಾರ್ಯ ಮಾಡಿದ ಹರಿಯನ್ನಲ್ಲ, ನಿನ್ನ ಪೂರ್ವಜರ ದುಷ್ಟ ನಡತೆಗಳನ್ನು, ಮದಮಾತ್ಸರ್ಯಗಳಿಂದ ಕೂಡಿದ ಅವರ ಕೀಳು ಕಾರ್ಯಗಳನ್ನು. ನೀನು ಹರಿಯನ್ನು ವಂದಿಸಲೇಬೇಕು, ಅಭಿನಂದಿಸಲೇಬೇಕು. ಸರಿ ಸರಿ, ನಿನ್ನ ತಪ್ಪಿಗೆ ಕ್ಷಮೆಯಾಚಿಸಿ ಶ್ರೀಹರಿಯ ಪ್ರಸಾದವನ್ನು ಸ್ವೀಕರಿಸು. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ ಪ್ರಭು. ಬೇಕಾದರೆ ಈಗಲೇ ನನ್ನ ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಮೇಲೆ ಇಡುತ್ತೇನೆಯೇ ಹೊರತು ನನ್ನ ಶತ್ರುವಾದ ಹರಿಪೂಜೆಯ ಪ್ರಸಾದವನ್ನು ಸ್ವೀಕರಿಸಲಾರೆ. ಲಂಕಿಣಿ, ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ ನಿನ್ನ ಶಿರಸ್ಸನ್ನು ಈಗಲೇ ಕತ್ತರಿಸಿ ಎಸೆಯಬೇಕು. ಆದರೆ ಸ್ತ್ರೀ ಎಂಬ ಕಾರಣಕ್ಕೆ ನಿನಗೆ ಸೆರೆವಾಸದ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ದುಷ್ಟ ಲಂಕಿಣಿಯನ್ನು ಕತ್ತಲ ಕೋಣೆಗೆ ರಾಜಕುಮಾರ ರಾಮಚಂದ್ರನಿಗೆ ನಮೋ ನಮಃ. ಅಮಾತ್ಯರೇ, ವಂದನೆಗಳು. ಆಸೀನರಾಗಿ. ನನ್ನೊಂದಿಗೆ ಯಾವುದೋ ವಿಚಾರವನ್ನು ಚರ್ಚಿಸಬೇಕೆಂದು ಹೇಳಿ ಕಳುಹಿಸಿದ್ದೀರಿ? ಹೌದು ಅಮಾತ್ಯರೇ, ನೆರೆಯ ರಾಜ್ಯದ ಕೆಲವು ಪದಾಧಿಕಾರಿಗಳು ನೀರಿನ ಅಭಾವದ ವಿಚಾರಕ್ಕಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಎಂದು ನನಗೆ ತಿಳಿದು ಬಂತು. ಆ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ತಮ್ಮೊಂದಿಗೆ ಚರ್ಚಿಸಬೇಕೆಂದು ತಮ್ಮನ್ನು ಬರಹೇಳಿದೆ. ಹೌದು ಪ್ರಭು, ಆ ರಾಜ್ಯದ ದೊರೆಯು ಅದರ ಬಗ್ಗೆ ಚಿಂತಿಸಿ ಕಾರ್ಯಪ್ರವೃತ್ತನಾಗಬೇಕು. ಅಥವಾ ನಮ್ಮ ನೆರವನ್ನು ಕೇಳಿದ ನಂತರ ಅದರ ಬಗ್ಗೆ ಯೋಚಿಸಬೇಕಲ್ಲವೇ? ಆದರೆ ಅಮಾತ್ಯರೇ, ನಾವು ಗೆದ್ದ ರಾಜ್ಯ ನಮ್ಮ ವಶವಾಗಿ ಅಲ್ಲಿನ ಸಮಸ್ತ ಖಜಾನೆಯು ನಮ್ಮದಾದಾಗ ಆ ರಾಜ್ಯದ ಪ್ರಜಾಕ್ಷೇಮ ನಮ್ಮ ಜವಾಬ್ದಾರಿಯೇ ಆಗುತ್ತದೆ ಅಲ್ಲವೇ? ಹೌದು ಪ್ರಭು. ಆದರೆ ಆ ನೆರೆಯ ರಾಜ್ಯವನ್ನು ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ. ಅಲ್ಲಿನ ದೊರೆಯು ಶರಣಾಗತಿಯ ಅನುಸಾರವಾಗಿ ರಾಜ್ಯವನ್ನು ಪರಿಪಾಲಿಸಲು ಬಿಟ್ಟಿರುತ್ತೇವೆ. ಅವರು ಪ್ರಜಾಕ್ಷೇಮ ಕಾರ್ಯ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಇವನ್ನೆಲ್ಲ ಯೋಚಿಸಿದರೆ ಅವರು ನಮ್ಮವರೇ ಎಂದು ಭಾವಿಸಿ ನೆರವಾಗುವುದು ನಮ್ಮ ಧರ್ಮವಲ್ಲವೇ? ಹೌದು ಪ್ರಭು. ಆದರೆ ಧರ್ಮದ ಕಾರ್ಯಕ್ಕೆ ಅರ್ಥದ ಬೆಂಬಲವು ಬೇಕಲ್ಲವೇ? ಅದನ್ನೇ ಈಗ ನಾವು ಯೋಚಿಸಬೇಕಾಗಿದೆ ಅಮಾತ್ಯರೇ.
ಸೋದರ ದಶಕಂಠ, ನಿನಗೆ ಸ್ವಾಗತ, ಸುಸ್ವಾಗತ. ಮಾತೆ ಕೈಕಸಿ ಕ್ಷೇಮವೇ? ಸೋದರ ಕುಬೇರ, ರಾವಣೇಶ್ವರನೇ ಪುತ್ರನಾಗಿರುವಾಗ ನಮ್ಮ ಮಾತೆಯ ಕ್ಷೇಮಕ್ಕೇನು ಕೊರತೆ? ಬಹಳ ಸಂತೋಷ, ಬಹಳ ಸಂತೋಷ. ಸಂತೋಷ ಇನ್ನೂ ಇಲ್ಲ ಸೋದರ. ನನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಿ ಆಕೆಗೆ ಸಂತೋಷವನ್ನುಂಟು ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ. ಭಲೆ ಭಲೆ ಸಹೋದರ, ನಿನ್ನ ಮಾತೃಭಕ್ತಿಯನ್ನು ಮೆಚ್ಚಿದೆ. ನಿನ್ನ ಮಾತೆಯ ಅಪೇಕ್ಷೆ ಈಡೇರಿದರೆ ನನ್ನ ಮಾತೆಯ ಅಪೇಕ್ಷೆಯು ಈಡೇರಿದಂತೆ. ಬಾ ಸಹೋದರ, ಪೀಠವನ್ನು ಅಲಂಕರಿಸು. ಪೀಠ? ಈ ರಾವಣೇಶ್ವರ ಆಸೀನನಾಗುವಂತ ಪೀಠ ಎಲ್ಲಿದೆ ಸಹೋದರ? ಅಲ್ಲಿ ಕೂಡಬಹುದು ಸೋದರ. ನಿನ್ನ ಹಾಸ್ಯ ಪ್ರಜ್ಞೆ ಚೆನ್ನಾಗಿದೆ, ಚೆನ್ನಾಗಿದೆ. ನಿನ್ನ ಅಧಿಕಾರಿಗಳು, ಮಂತ್ರಿಗಳು, ಪುರೋಹಿತರು ಕೂಡುವ ಈ ಸಾಧಾರಣ ಪೀಠದಲ್ಲಿ ಈ ದಶಕಂಠ ರಾವಣ ಕೂರುವುದೇ? ನಿನ್ನ ತಾರತಮ್ಯ ಪ್ರಜ್ಞೆ ಎಲ್ಲಿ ಹೋಯಿತು ಸೋದರ? ಕೋಪವೇಕೆ ಸೋದರ? ನಿನಗೆ ಈ ಪೀಠ ಬೇಡವೆಂದರೆ ಮತ್ತೊಂದು ಪೀಠವನ್ನು ತರಿಸುತ್ತೀನಿ. ಬೇರೊಂದು ಪೀಠ? ಬೇಡ ಸಹೋದರ, ಅಂತಹ ಶ್ರಮವನ್ನು ತೆಗೆದುಕೊಳ್ಳಬೇಡ. ನನಗೆ ನೂತನ ಪೀಠಕ್ಕಿಂತ ಪುರಾತನ ಪೀಠದ ಮೇಲೆಯೇ ಮೋಹ. ನನ್ನ ಮಾತೆಯ ಅಪೇಕ್ಷೆಯೂ ಅದೇ. ಪುರಾತನ ಪೀಠವೇ? ಸಹೋದರ, ನೀನು ಕುಳಿತುಕೊಳ್ಳಬಹುದಾದಂಥ ಪುರಾತನ ಪೀಠ ಇಲ್ಲಿ ಯಾವುದೂ ಇಲ್ಲವಲ್ಲ? ಏಕಿಲ್ಲ, ಇಲ್ಲಿಯೇ ಇದೆ, ಇಲ್ಲಿಯೇ ಇದೆ ಕುಬೇರ. ಎಲ್ಲಿದೆ ಸಹೋದರ? ಅದು ಅಲ್ಲಿ, ಅಲ್ಲಿದೆ. ಅದು ಅದು ಅದೇ ಅದೇ ಲಂಕೆಯ ಪುರಾತನ ಸಿಂಹಾಸನ. ದಾನವ ಕುಲದ ವೀರಶೂರರು ಕುಳಿತು ಆಳಿದ ಮಹಾಸಿಂಹಾಸನ. ಏ ರಾವಣೇಶ್ವರರು ಕುಳಿತುಕೊಳ್ಳಲು ಅರ್ಹವಾದ ರತ್ನ ಸಿಂಹಾಸನ. ಏಕೆ ಕುಬೇರ, ಮೌನದ ಗೂಡಿನಲ್ಲಿ ನಿನ್ನ ಮಾತುಗಳು ಹುದುಗಿ ಹೋದವೆ? ನೀನು ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ನಾನೇಕೆ ಕುಳಿತುಕೊಳ್ಳಬಾರದು? ನಾವಿಬ್ಬರು ಜನಿಸಿದ ಗರ್ಭಗಳು ಬೇರೆ ಬೇರೆಯಾದರೂ ನಮ್ಮ ಜನ್ಮದಾತ ಒಬ್ಬನೇ ಅಲ್ಲವೇ? ನೀನು ಆಳುವ ಲಂಕೆಯನ್ನು ನಾನೇಕೆ ಆಳಬಾರದು? ಆದರೆ ಸೋದರ ಕುಬೇರ, ಸಕಲ ಲೋಕಗಳನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಆಳಬಲ್ಲ ಈ ರಾವಣೇಶ್ವರ ನಿನ್ನ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ. ನನ್ನ ಭುಜಬಲದ ಮೇಲೆ ಅಪಾರ ನಂಬಿಕೆಯುಳ್ಳ ನನ್ನ ಮಾತೆಯ ಅಪೇಕ್ಷೆಯನ್ನು ಪರಾಕ್ರಮದಿಂದಲೇ ಈಡೇರಿಸುತ್ತೇನೆ. ಈ ಲಂಕೆಯ ಸಿಂಹಾಸನವನ್ನು ನಾನು ಆಳಬೇಕು. ಈ ರಾವಣೇಶ್ವರ ಲಂಕೇಶ್ವರನಾಗಬೇಕು. ಸೋದರನೆಂಬ ಔದಾರ್ಯದಿಂದ ನಾನು ನಿನ್ನೊಡನೆ ನಿಂತು ಮಾತನಾಡುತ್ತಿದ್ದೇನೆ. ಇಲ್ಲವಾದರೆ ಇಷ್ಟು ಹೊತ್ತಿಗೆ ನನ್ನ ವೀರ ಯೋಧರು ನಿನ್ನ ಲಂಕೆಯನ್ನು ಆಕ್ರಮಣ ಮಾಡಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರು. ಹೇಳು, ಯುದ್ಧ ಮಾಡಿಯೇ ಲಂಕೆಯನ್ನು ಪಡೆಯಬೇಕು ಎಂದು ನೀನು ಬಯಸುವುದಾದರೆ ಏ ರಾವಣೇಶ್ವರ ಅದಕ್ಕೂ ಸಿದ್ಧನಿದ್ದಾನೆ. ಕುಬೇರ, ಏನು ಸಹೋದರ? ನಾನು ಮಾತನಾಡುತ್ತಿದ್ದರೂ ನೀನು ಸುಮ್ಮನೆ ನಿಂತಿರುವೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಹೇಳು, ನನ್ನೊಡನೆ ಯುದ್ಧ ಮಾಡಿ ಸೋತು ಪಲಾಯನಗೈಯುವೆಯೋ ಅಥವಾ ನೀನಾಗಿಯೇ ಲಂಕಾಧಿಪತ್ಯವನ್ನು ನನಗೆ ವಹಿಸಿ ಇಲ್ಲಿಂದ ತೆರಳುವೆಯೋ? ನಿರ್ಧಾರ ನಿನ್ನದು.
ಬೇಡ ದಶಕಂಠ, ಯುದ್ಧ ಬೇಡ. ಸಹೋದರರಾದ ನಮ್ಮ ನಡುವೆ ಯುದ್ಧ ನಡೆಯುವುದು ನನಗಿಷ್ಟವಿಲ್ಲ. ಅಂದರೆ ಈ ಕ್ಷಣವೇ ಲಂಕೆಯನ್ನು ತೊರೆದು ಹೋಗುತ್ತೀಯಾ? ಸಹೋದರ, ನನಗೆ ಒಂದೇ ಒಂದು ದಿನದ ಅವಕಾಶ ಕೊಡು. ನಮ್ಮವರೊಡನೆ ಆಲೋಚಿಸಿ ನಂತರ ನನ್ನ ನಿರ್ಧಾರವನ್ನು ನಿನಗೆ ತಿಳಿಸುತ್ತೇನೆ. ಆಗಲಿ. ಸೋದರನೆಂಬ ಕಾರಣಕ್ಕೆ ಒಂದೇ ಒಂದು ದಿನ ಅವಕಾಶ ನೀಡುತ್ತೇನೆ. ನಿನ್ನ ನಿರ್ಧಾರ ಏನೇ ಆದರೂ ನಾಳೆ ಈ ಸಿಂಹಾಸನದಲ್ಲಿ ಕುಳಿತ ರಾವಣೇಶ್ವರನಿಗೆ ಪಟ್ಟಾಭಿಷೇಕ ಖಂಡಿತ. ಅದನ್ನು ತಪ್ಪಿಸಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ ನಾಳೆ ಲಂಕೇಶ್ವರ. ಲಂಕೇಶ್ವರ ಲಂಕೇಶ್ವರ.